ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಆಯುರ್ವೇದಿಕ್ ಶಾಪನ್ನು ಪರಿಚಯ ಮಾಡಿಸ್ಕೊಡ್ತೀನಿ. ಅಂದರೆ ಇದು ಒಂದು ಸ್ಕಿನ್ ಕೇರ್ ರಿಲೇಟೆಡ್ ಆಗಿರೋದ್ರಿಂದ ಇವತ್ತು ನಾನು ವಿಡಿಯೋನ ನಿಮಗೋಸ್ಕರ ತೊಗೊಂಡ್ಬಂದಿದ್ದೀನಿ. ಅಂದರೆ ನಾನು ತರಿಸುವಂಥ ಒಂದು ಮುಲೇಟಿ ಪೌಡ್ರು, ಮಂಜಿಷ್ಟ ಪೌಡ್ರು, ಈ ಅಳಲೆಕಾಯಿ, ಆಮೇಲೆ ತಾರೆಕಾಯಿ ಇವೇನಾದ್ರು ಎಲ್ಲನೂ ನಿಮ್ಗೆ ಒಂದು ಹೋಲ್ಸೇಲ್ ರೇಟಲ್ಲೂ ನಿಮಗೆ ಸಿಗುತ್ತಾ. ಆಮೇಲೆ ಈ ಒಂದು ಶಾಪಲ್ಲಿ 100 ಗ್ರಾಮಿಂದ ಹಿಡಿದು 1 kg ಹಿಡಿದು 100 kgವರೆಗೂ ಅವರು ನಿಮ್ಗೆ ಕಳಿಸ್ಕೊಡ್ತಾರೆ. ಅಂದರೆ ನೀವೇನಾದರೂ ಸಣ್ಣದೊಂದು ಬಿಸ್ನೆಸ್ ಮಾಡ್ತೀವಿ ನಮ್ಮ ಮನೇಲಿ ಒಂದು ಶಾಪ್ ಹಾಕಿ ಅಂತ ಅನ್ಬೋದು. ಇಲ್ಲ ನಿಮಗೆ ಬೇಕಾಗಿರುವಂಥ ಒಂದು ಸ್ವಲ್ಪನೇ 100 ಗ್ರಾಮ್ ಅಷ್ಟು ನಮಗೆ ಬೇಕು ಅಂತ ಅಂದರೂ ಕಳಿಸ್ಕೊಡ್ತಾರೆ. ಇಲ್ಲ ನಾವು ಒಂದು ಸಣ್ಣದಾಗಿ ಒಂದು ಸಣ್ಣ ಬಿಸ್ನೆಸ್ ಮಾಡಿ, ಯಾಕಂದರೆ ಈಗ ಆಯುರ್ವೇದಿಕ್ಕಿಗೆ ಭಾಳನೇ ಒಂದು ಒತ್ತು ಕೊಡ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ನಾವು ಆಯುರ್ವೇದಿಕ್ ಏನಾದರೂ ನಾವು ಆಯುರ್ವೇದಿಕ್ ಶಾಪಿಗೆ ಹೋದ್ರೆ ಎಷ್ಟೆಲ್ಲ ರಶ್ ಇರುತ್ತೆ. ಅದಕ್ಕೋಸ್ಕರ ಆಯುರ್ವೇದಿಕ್ ಏನಾದರೂ ನೀವು ಸಣ್ಣದೊಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ರೆ ಅವ್ರ ಕಡೆಯಿಂದ ನಿಮ್ಗೆ ಕಳಿಸ್ಕೊಡ್ತಾರೆ. ಯಾಕಂತ ಅಂದ್ರೆ ಅವ್ರದ್ದೊಂದು ಫ್ಯಾಕ್ಟ್ರಿನ ಐತಿ. ಇವನ್ನೆಲ್ಲಾನು ಅವರು ರಾ ಆಗಿ ತರಿಸ್ಕೊಂಡು ಪೌಡ್ರ್ ಮಾಡಿ ನಮಗೆ ಎಲ್ಲ ಕಡೆನೂ ಅವನು ಕಳಿಸ್ಕೊಡೋವಂತಾರೆ. ಆಮೇಲೆ ನಿಮ್ಗೆ ರಾ ಬೇಕಂತ ಅಂದ್ರೆ ಮುಲೇಟಿ ಕಡ್ಡಿ, ಆಮೇಲೆ ಮಂಜಿಷ್ಟ ಕಡ್ಡಿ, ನೆಲ್ಲಿಕಾಯಿ ಪೌಡ್ರು, ಅಂಟ್ಲವಾಳಕಾಯಿ ಪೌಡ್ರು, ಆಮೇಲೆ ಸೀಗೆಕಾಯಿ ಪೌಡ್ರು, ಆಮೇಲೆ ಸೀಗೆಕಾಯಿ, ಅಂಟ್ಲಕಾಯಿ ಎಲ್ಲನೂ ಪ್ರತಿಯೊಂದು ಅವ್ರ ಕಡೆ ಸಿಗುತ್ತೆ. ಆಮೇಲೆ ಎಣ್ಣೆ ಗಾಣ ಇರೋದ್ರಿಂದ ಪ್ಯೂರ್ ಆಗಿರುವಂಥ ಕಡೆ ಎಣ್ಣೆನೂ ಸಹಿತ ಅವ್ರ ಕಡೆ ಸಿಗುತ್ತೆ. ನಿಮ್ಗೆ ಬೇಕು ಅಂದ್ರೆ ಅಲ್ಲಿಂದ ನೀವು ತರಿಸ್ಕೋಬೋದು. ಇವತ್ತು ಸರ್ತಿ ಓದಾಗಬೇಕಿದ್ರೆ ಫ್ಯಾಕ್ಟ್ರಿ ಭೇಟಿನೂ ನಾನು ಮಾಡ್ತೀನಿ. ಈ ಸರ್ತಿ ಅವರು ಶಾಪಿಗೆ ಹೋಗಿ ಅಲ್ಲಿ ಏನೇನೆಲ್ಲ ಸಿಗುತ್ತೆ ಅಂತ ಅವರು ಸಹಿತ ಹೇಳಿದ್ದಾರೆ. ನಾನು ಅಲ್ಲೇನಾದರೂ ಅಕ್ಕಪಕ್ಕ ಇದ್ದವರಾದ್ರೆ ಅಲ್ಲಿ ಹೋಗಿ ತೊಗೋಬೋದು. ಇಲ್ಲ ನಾವು ದೂರದಿವಿ ಅಂತ ಅಂತಂದ್ರೆ 100 ಗ್ರಾಮಿಂದ ಹಿಡಿದು ಅವರು 100 ಗ್ರಾಮು, 200 ಗ್ರಾಮು, ಆಮೇಲೆ ಈ ಒಂದು kg ಗಂಟ್ಲೆನೂ ಅವ್ರು ನಿಮಗೆ ಪ್ರೊವೈಡ್ ಮಾಡ್ತಾರೆ. ನೀವು ಬೇಕಿದ್ರೆ ಈ ಒಂದು ಫೋನ್ ನಂಬರ್ ನಾನು ಕೊಟ್ಟಿರ್ತೀನಿ, ಇಲ್ಲಿ ಅಡ್ರೆಸ್ಸನ್ನು ಕೊಟ್ಟಿರ್ತೀವಿ. ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಅಂದರೆ ನಮಗೆ ಪ್ಯೂರ್ ಆಗಿರುವಂಥದ್ದು ಸಿಗುತ್ತೆ ಅನ್ನೋದೊಂದು ನೆಮ್ಮದಿ ಇರ್ತೈತಿ. ಆಮೇಲೆ ಈ ಗಂಧದ ಪೌಡ್ರ್ ಸಹಿತ ಅಲ್ಲಿ ಪ್ಯೂರ್ ಆಗಿ ಸಿಗುತ್ತೆ. ಅದನ್ನ ನೀವು ಬೇಕಿದ್ರೆ ಪ್ಯೂರ್ ಆಗಿರುವಂಥದ್ದೇ ನಮಗೆ ಗಂಧದ ಪೌಡ್ರು ಅಂತ ಅಂದರೂ ಸಹಿತ ನಿಮ್ಗೆ ಅಲ್ಲಿ ಸಿಗುತ್ತೆ. ಬೇಕಿದ್ರೆ ಅಲ್ಲಿಂದ ನೀವು ತರಿಸ್ಕೊಂಡು ಯೂಸ್ ಮಾಡ್ಕೋಬೋದು. ಯಾಕಂತ ಅಂದ್ರೆ ಈ ಕಲಬೆರಕೆ ಒಂದು ಎಲ್ಲನೂ ನಾವು ಇಲ್ಲಿ ಆನ್ಲೈನಲ್ಲಿ ತರಿಸಿದ್ರೆ ಅದು ಎಷ್ಟು ಪ್ಯೂರ್ ಇರ್ತೈತೆ ಅಂತ ಗೊತ್ತಿರೋಂಗಿಲ್ಲ. ಅದಕ್ಕೋಸ್ಕರ ನಮಗಿಲ್ಲಿ ಫ್ಯಾಕ್ಟ್ರಿಯಲ್ಲಿ ಅವರಾಗೆ ತೊಗೊಂಡು ಬಂದು ಫ್ಯಾಕ್ಟ್ರಿಯಲ್ಲೇ ತಯಾರಿ ಮಾಡಿ ನಿಮಗೆ ಕಳಿಸೋದ್ರಿಂದ ನಮ್ಗೆ ಒಂದು ಪ್ಯೂರ್ ಆಗಿರೋದನ್ನು ಬಳಸ್ತಿದ್ದೀವಿ ಅನ್ನೋ ಒಂದು ನೆಮ್ಮದಿ ಇರ್ತದೆ. ಈ ಒಂದು ಶಾಪ್ ಒಂದು ಅಡ್ರೆಸ್ಸು ಮತ್ತು ಈ ನಂಬರನ್ನು ನಾನು ಕೊಟ್ಟಿರ್ತೀನಿ ಅಂತ ಅಂದು ಅಲ್ಲ, ನಾನು ಸಹಜವಾಗಿ ಹೋಗಿದ್ದೆ. ಅಲ್ಲಿ ಏನೇನು ಸಿಗುತ್ತಾ ಅಂತ ಹೇಳೋದು ನೋಡೋಕೆ ಹೋಗಿದ್ದೆ. ನಿಜ ಹೇಳ್ಬೇಕಾದ್ರೆ ಅಲ್ಲೆಲ್ಲನೂ ಸಿಗೋದ್ರಿಂದ ನಾನು ಖುಷಿಯಿಂದ ಒಂದಷ್ಟು ಸಾಮಗ್ರಿನ ತೊಗೊಂಬಂದಿದ್ದೀನಿ. ನಿಮಗೂ ಆ ವಿಡಿಯೋದಲ್ಲಿ ನಾನು ಏನೆಲ್ಲ ತೊಗೊಂಬಂದಿದ್ದೀನಿ ಅಂತಾನು ಹೇಳ್ತೀನಿ. ಅವ್ರ ಶಾಪನ್ನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಬರೀ ಹೋಗ್ಬರೋಣ. ಇಲ್ಲಿ ನೋಡ್ರಿ, ಶಾಪಿಗೆ ಬಂದಾಗ ನಾವು ಈಗಾಗಲೇ ಒಂದು ಸ್ವಲ್ಪ ಸಾಯಂಕಾಲ ಆಗಿ ಹೋಗ್ಬಿಟ್ಟಿತ್ತು. ಅಂದ್ರೆ ನಾವು ಇಲ್ಲಿ ಒಮ್ಮೆಲಿನ ಫ್ಯಾಕ್ಟ್ರಿ ಶಾಪು ಎರಡೂ ನಾವು ಭೇಟಿ ಮಾಡ್ಕೊಂಡು ಬಂದ್ರೆ ಅಂದ್ಕೊಂಡಿದ್ದೆ ಇವತ್ತು. ಆದರೆ ಆಗಲಿಲ್ಲ. ನಾವು ಅಲ್ಲಿ ಒಬ್ರಿಗೆ ಹುಷಾರಿರಲಿಲ್ಲ, ಮಾತಾಡ್ಸೋಕೆ ಹೋಗಿದ್ವಿ. ಹಾಗಾಗಿ ಬರೋ ತಡ ಆಗಿದ್ದರಿಂದ ಬರೀ ಶಾಪ್ ಅಷ್ಟೇ ಭೇಟಿ ಕೊಟ್ಟು ಬಂದ್ವಿ ನಾವು. ಇಲ್ಲಿ ಏನೇನೆಲ್ಲ ಅವರು ಶಾಪಲ್ಲಿ ಇದಾವೆ ಅಂತ ಹೇಳಿದ್ರು ಅವರು ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದನ್ನ ಮುಂದೆ ನಾನು ನಿಮಗೆ ಹೇಳ್ತೀನಿ. ನಾನು ಎಲ್ಲ ನೋಡಿ ನನಗೆ ಬೇಕಾಗಿರುವಂಥ ಒಂದಷ್ಟು ಸಾಮಗ್ರಿಗಳನ್ನ ನಾನು ತೊಗೊಂಡು ಬಂದಿದ್ದೀನಿ ಇಲ್ಲಿಂದ. ಇಲ್ಲಿ ಎಲ್ಲನೂ ಸಿಗುತ್ತೆ ಫ್ರೆಂಡ್ಸ್. ಅಂದರೆ ಇವರು ಫ್ಯಾಕ್ಟ್ರಿಲಿ ತಯಾರು ಮಾಡೋದ್ರಿಂದ ಇಲ್ಲಿ ಯಾವುದೇ ರೀತಿ ಭಯ ಇಲ್ಲದೇನೆ, ಯಾವುದೇ ರೀತಿ ಕಲಬೆರಕೆ ಇಲ್ಲದೇನೆ ಒಂದು ಪ್ಯೂರ್ ಆಗಿರುವಂಥ ಪೌಡರ್ಗಳನ್ನ ಇವ್ರು ನಮ್ಗೆ ಕಳಿಸ್ಕೊಡ್ತಾರೆ. ಇವರು ಗಾಣದಿಂದ ಎಣ್ಣೆ ತೆಗೆಯೋದ್ರಿಂದ ಇಲ್ಲಿ ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ಹರಳೆಣ್ಣೆ ಪೂರ್ತಿಯಾಗಿ ಪ್ಯೂರ್ ಆಗಿರುವಂಥ ಎಣ್ಣೆಗಳು ಇಲ್ಲಿ ಸಿಗ್ತಾವೆ. ಹಾಗಾಗಿ ಇಲ್ಲಿ ಮುಲೇಟಿ ಪೌಡ್ರು, ಮುಲೇಟಿ ಕಡ್ಡಿ ಮತ್ತು ಮಂಜಿಷ್ಟ ಪೌಡ್ರು, ಮಂಜಿಷ್ಟ ಕಡ್ಡಿ, ಅಶ್ವಗಂಧ ಪೌಡ್ರು ಮತ್ತು ಅಶ್ವಗಂಧ ಕಡ್ಡಿ, ಇಲ್ಲಿ ಒಟ್ಟು ಕೆಂಪು ಕಲಸಕ್ಕೂ ಸಹಿತ ಇಲ್ಲ ಐತಿ. ಪೌಡ್ರ್ ಅನ್ರಿ ಇದಷ್ಟು ನಿಮ್ ಪೌಡ್ರು, ಅಳಲೆಕಾಯಿ, ತಾರೆಕಾಯಿ. ಇಲ್ಲಿ ನೋಡ್ರಿ ಇದು ಲಾವಂಚ ಮತ್ತೆ ಜಟಾಮಾಸಿ ಪೌಡ್ರು, ಜಟಾಮಾಸಿ, ಉಗುರು ಬೂತಾಳಿ, ರಕ್ತ ಬೂತಾಳಿ, ಗಜಗ, ಆಮೇಲೆ ಗುಲಗಂಜಿ, ಆಮೇಲೆ ತ್ರಿಫಲ ಚೂರ್ಣ, ತ್ರಿಫಲ ಪೌಡ್ರು, ಅಶ್ವಗಂಧ ಪೌಡ್ರು, ಅಶ್ವಗಂಧ, ಆಮೇಲೆ ಕಡ್ಡಿ ಎಲ್ಲನೂ ಇಂಥದ್ದು ಸಿಗಲ್ಲ ಅನ್ನಲ್ಲ ಫ್ರೆಂಡ್ಸ್, ಎಲ್ಲ ಸಿಗುತ್ತೆ. ಆಮೇಲೆ ಇದು ನಾನು ಮತ್ತೆ ಹೇಳ್ತೀನಿ, ಇದು ಇವರು ಫ್ಯಾಕ್ಟ್ರಿಯಿಂದ ತಮ್ಮದೇ ಆದಂಥ ಫ್ಯಾಕ್ಟ್ರಿಯಿಂದ ಮಾಡೋದ್ರಿಂದ ಇಲ್ಲಿ ಯಾವುದೇ ರೀತಿ ಕಲಬೆರಕೆ ಇಲ್ಲದೆ ಇರೋದ್ರಿಂದ ನಾವು ಯಾವುದೇ ರೀತಿ ಭಯ ಇಲ್ಲದೆ ನಾವು ಇದನ್ನ ಕೊಂಡ್ಕೋಬಹುದು. ಮತ್ತು ಇಲ್ಲಿ ಜೇನುತುಪ್ಪ ಇದು ಕಾಡು ಜೇನು ಅಂತ ಹೇಳಿದ್ರೆ ಇವರು ಫಾರೆಸ್ಟಿಂದ ತರಿಸ್ಕೊಂಡು ಇಲ್ಲಿ ಈ ರೀತಿಯಾಗಿ ಒಂದು 50 ಗ್ರಾಮಿಂದ ಹಿಡಿದು 1 kg ವರೆಗೂ ಇದನ್ನ ಪ್ಯಾಕನ್ನು ಈ ರೀತಿಯಾಗಿ ಪ್ಯಾಕ್ ಮಾಡಿರ್ತಾರೆ. ಭಾಳನೇ ಚೆನ್ನಾಗಿದೆ. ಒಂದು ಪೌಡ್ರ್ ತೊಗೊಂಡು ಬಂದಿದ್ದೀನಿ. ಕಷಾಯ ಪೌಡ್ರು, ಆಮ್ಲ ಪೌಡ್ರು, ಶಿಕಾಕಾಯಿ ಪೌಡ್ರು, ಆಮೇಲೆ ಅಂಟ್ವಾಳಕಾಯಿ ಪೌಡ್ರು, ಇದು ಆಮೇಲೆ ಅರಿಶಿನ. ನಿಮ್ಮ ಕಡೆ ಏನೇನೆಲ್ಲ ಪೌಡ್ರು? ನಿಮ್ಮ ಆಯುರ್ವೇದಿಕ್ ಒಂದು ಶಾಪ್ ಅಲ್ಲ? ಆಯುರ್ವೇದಿಕ್ ಶಾಪ್ ಅಲ್ರಿ ಮೇಡಮ್ ಅವರ, ಜ್ಞಾನೇಶ್ವರ ಟ್ರೇಡರ್ಸ್ ಸಕ್ಕಿಯಲ್ಲೂರು ಅಂತಂದು. ನಾವು ಅರಣ್ಯ ಉತ್ಪನ್ನಗಳ ವ್ಯಾಪಾರಸ್ಥರು. ಆಮೇಲೆ ಆಯುರ್ವೇದಿಕ್ ನಮ್ಮಲ್ಲಿ ಇದು ಅರಳೆಕಾಯಿ ಪೌಡ್ರು, ತಾರೆಕಾಯಿ ಪೌಡ್ರು, ನೆಲ್ಲಿಕಾಯಿ ಪೌಡ್ರು, ನೆಗ್ಗಿಲು ಮುಳ್ಳು, ಜಂಗ್ಲಿ ಬಾದಾಮಿ, ವಾಯುವಡಂಗ, ಸೀಗೆಕಾಯಿ ಪೌಡ್ರು, ಶತಾವರಿ, ಅಶ್ವಗಂಧ ಇದೆಲ್ಲ ಸಿಗ್ತೈತ್ರಿ. ಜೇನುತುಪ್ಪ ಪ್ಯೂರ್ ಸಿಗ್ತೈತೆ ನಮ್ಮ ಕಡೆ. ಜೇನುತುಪ್ಪ ಬಾಟಲ್ ಇದು ನಮ್ಮ ಕಡೆ 1 kg ಇಂದ ಹಿಡಿದು 50 ಗ್ರಾಮ್ ವರೆಗೂ ಸಿಗ್ತೈತಿ. ಎಲ್ಲ ಸಿಗ್ತೈತ್ರಿ. 50 ಗ್ರಾಮು, ಅರ್ಧ kg, 1 kg, 1/4 kg, 200 ಗ್ರಾಮು,
200 ಗ್ರಾಮ್, ಆಮೇಲೆ 50 ಗ್ರಾಮು, 50 ಗ್ರಾಮ್, 25 ಗ್ರಾಮ್, 25 ಗ್ರಾಮ್ ಸಹಿತ ಸಿಗುತ್ತೆ. 50 ಗ್ರಾಮ್ ಪ್ಯೂರ್ ಇರ್ತಲ್ಲ, ಇದು ಪೂರ್ತಿ ಪ್ಯೂರ್ 100% ಪ್ಯೂರ್ ರೀ, ಹಾಂ. ನ್ಯಾಚುರಲ್ ಐಟಮ್ ರೀ, ಫಾರೆಸ್ಟ್ ಇದ್ದ ರೀ, ಹಾಂ ಹಾಂ. ಫಾರೆಸ್ಟ್ ಇಂದ ನಾವು ತೆಗಿಸ್ತಾ ಇದ್ವಿ. ಅಲ್ಲ, ಯಾರ ನಿಮ್ಗೆ ಆರ್ಡರ್ ಮಾಡಿದ್ರೆ ಅಂದ್ರೆ ನೀವು ತಗೋ ಕಳಿಸ್ತೇವೆ. ಫೋನ್ ನಂಬರ್ ನಾ ಹಾಕ್ಬೋದಲ್ಲ ನನ್ನ ಫೋನ್, ನೀವು ಅದು ಇಂಥ ಹೋಲ್ಸೇಲ್ ರೇಟ್ನಾಗ ಸಿಗುತ್ತಾ, ನೀವು ಯಾರಾದ್ರೂ ಇಲ್ಲಿ ತರಿಸ್ಕೋಬಹುದು ಅಂತ ಹೇಳಿ ನಾನು ಹಾಕ್ತೀನಿ. ಲೂಸ್ ಬೇಕಂದ್ರೆ ಲೂಸ್ 1 kg ಇಂದ ಹಿಡಿದು 100 kg ವರೆಗೂ ಅವೈಲೇಬಲ್ ಐತಿ. ನೀವು ಅಲ್ಲಿಗೆ ಪ್ರೊವೈಡ್ ಮಾಡ್ತೀರಿ. ನಾವು ಶಾಪ್ ಮಾಡ್ತೀವಿ ಅಂತ ಅಂದ್ರೆ ನೀವು ಕಳಿಸ್ತೀರಿ, ಆಮೇಲೆ ನಾವು ಸಣ್ಣದೊಂದು ಉದ್ಯಮ ಮಾಡ್ತೀವಿ ಅಂದ್ರೆ ನೀವು ಕಳಿಸ್ತೀರಿ. ಅಂತಂದ್ರೆ ಶಿರಾಯಿತ ಪೌಡರ್ ಶುಗರಿಗೆ ರೀ. ಇನ್ನ ಡೈಲಿ 1 ಟೈಮ್ ತಗೊಂಡ್ರೆ ಶುಗರ್ 300 ಮ್ಯಾಗಿದ್ರೆ 2 ಟೈಮ್ ತಗೋಬೇಕು. ಶುಗರ್ 300 ಒಳಗಿದ್ರೆ 1 ಟೈಮ್ ತಗೊಂಡ್ರೆ ಸಾಕ್ರಿ, ಭಾರಿ ಕಂಟ್ರೋಲ್ ಬರ್ತದೆ. ಅಂದ್ರೆ ಸೈಡ್ ಎಫೆಕ್ಟ್ ಏನು ಆಗಲ್ಲ. ಸೈಡ್ ಎಫೆಕ್ಟ್ ಏನಿಲ್ಲ ರೀ, ಪ್ಯೂರ್ ಆಯುರ್ವೇದಿಕ್. ಇಲ್ಲಿ ನೋಡ್ರಿ, ನಾನು ತೊಗೊಂಡ್ಬಂದಿರುವಂಥ ಒಂದಿಷ್ಟು ಸಾಮಗ್ರಿಗಳನ್ನ ನಿಮ್ಗೆ ತೋರಿಸ್ತಿದ್ದೀನಿ. ನಾನು ಇಲ್ಲಿ 100 ಗ್ರಾಮು ಮತ್ತು 50 ಗ್ರಾಮು ಇಷ್ಟಿಷ್ಟು ತೊಗೊಂಡು ಬಂದಿದ್ದೀನಿ. ನೋಡ್ರಿ, ಶಿಗೆಕಾಯಿ ಆಮೇಲೆ ಎಷ್ಟು ಕ್ಲೀನ್ ಅದಾವ ಅಂತ ಅಂದರೆ, ನಾವು ಏನು ಅದನ್ನ ಕಡ್ಡಿ ಕಸ ಏನು ಇರ್ತಾವಲ್ಲ ಅವು ಯಾವುದೂ ಇಲ್ಲಿ ನಾವು ತೊಗೊಂಡಾಗ ನಮಗೆ ಸಿಗಂಗಿಲ್ಲ, ಅಷ್ಟೊಂದು ಕ್ಲೀನಾಗಿ ಅದಾವಿವು ಇಲ್ಲಿ. ಮತ್ತು ಆಮೇಲೆ ಶಿಗೆಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಅಂಟ್ವಾಳಕಾಯಿ ನೋಡ್ರಿ ಎಷ್ಟು ಚೆನ್ನಾಗೈತಿ ನೋಡ್ರಿ. ಇವರ ಒಂದು ನಂಬರನ್ನು ನಾನು ನಿಮಗೆ ಬೇಕಿದ್ರೆ ಫೋನ್ ನಂಬರು ಇಲ್ಲಿ ಕೊಟ್ಟಿರ್ತೀನಿ. ಆಮೇಲೆ ಅವರಲ್ಲಿ ಏನೇನು ಸಿಗುತ್ತಾ ಅಂತ ಹೇಳಂದು ಅವ್ರು ನನಗೆ ವಾಟ್ಸಪ್ ಮಾಡಿದ್ದಾರೆ, ಅದನ್ನೂ ನಿಮಗೆ ನಾನು ಇಲ್ಲಿ ಕಳಿಸ್ಕೊಡ್ತೀನಿ. ಆಮೇಲೆ ಅವರ ಅಡ್ರೆಸ್ಸನ್ನು ನಿಮಗೆ ಕೊಡ್ತೀನಿ. ಅಲ್ಲೇ ಅಕ್ಕಪಕ್ಕ ಇದ್ರು ಅಂತ ಅಂದ್ರೆ ಅಲ್ಲಿಂದ ನೀವು ಅಲ್ಲಿ ಹೋಗಿ ಡೈರೆಕ್ಟಾಗಿ ಅವ್ರನ್ನ ನೀವು ಭೇಟಿ ಮಾಡಿ ಅಲ್ಲಿ ಏನು ಸಿಗುತ್ತಾ ಅನ್ನೋದನ್ನು ನೀವು ಅಲ್ಲಿ ತೊಗೊಂಡು ಬರ್ಬೋದು. ಹಾಗಾಗಿ ನಾನು ಶಾಪ್ ಒಂದು ಅಡ್ರೆಸ್ಸನ್ನು ಕೊಟ್ಟಿರ್ತೀನಿ ಮತ್ತು ಫೋನ್ ನಂಬರ್ನು ಕೊಟ್ಟಿರ್ತೀನಿ. ಅವರ ಶಾಪಲ್ಲಿ ಏನೇನು ಸಿಗುತ್ತೆ ಅನ್ನೋದನ್ನು ನಾನು ನಿಮಗಿಲ್ಲಿ ಹಾಕಿರ್ತೀನಿ. ನೋಡಿಕೊಂಡು ನಿಮಗೆ ಇಷ್ಟ ಆದರೆ ಇಲ್ಲ ತರಿಸ್ಕೋಬೋದು ನೀವು. ಅಂಟ್ವಾಳಕಾಯಿನೂ ಬಹಳನೇ ಚೆನ್ನಾಗದ ನೋಡ್ರಿ. ಇಲ್ಲಿ ಅದಕ್ಕೆ ಹೇಳಿದ್ದು ನಾನು, ಯಾವುದೇ ರೀತಿ ಕಡ್ಡಿ ಕಸ ಇಲ್ಲದೆ ಇರುವಂಥ ಒಂದು ಪ್ಯೂರ್ ಆಗಿರುವಂಥ ಚೆನ್ನಾಗಿರುವಂಥ ಕ್ಲೀನ್ ಆಗಿರುವಂಥ ಒಂದು ಅಂಟ್ವಾಳಕಾಯಿ ಮತ್ತು ಶಿಗೆಕಾಯಿ ಪೌಡ್ರು. ಆಮೇಲೆ ಇಲ್ಲಿ ನೆಲ್ಲಿಕಾಯಿ, ಏನಿದು ಜಟಾಮಾಸೆ ಅಂತ ಹೇಳಂದು, ಇದನ್ನು ಕೂದಲಿಗೋಸ್ಕರ ನಾವು ಇದನ್ನ ಬಳಸ್ತೀವಿ. ಬಹಳನೇ ಒಂದು ಚೆನ್ನಾಗಿ ಕೂದಲು ಇದು ಉದ್ರೋದು ನಿಂದಿರ್ತೈತಿ. ಆಮೇಲೆ ಇದನ್ನು ಕರೆ ಅಂದರೆ ಇದು ಮುಟ್ಟಕ್ಕೆ ಭಯ ಬರುತ್ತೆ, ಹಂಗೈತಿ ಇದು ಜಟಾಮಾಸೆ ಅಂದರೆ. ಇದ್ರ ಪೌಡ್ರ್ ತೊಗೊಂಬಂದಿದ್ದೆ ನಾನು, ಆದ್ರೆ ಇದು ಇಡೀ ಅಲ್ಲಿ ಪೌಡ್ರಿಗೆ ಖಾಲಿ ಆಗೈತ್ರಿ ಅಂತ ಅಂದರೆ ಇನ್ನೊಂದು ಅಂದರೆ ಅವರು ಹೊಸದಾಗಿ ಇನ್ನೊಂದು ಶಾಪನ್ನು ಮಾಡ್ತಿದ್ದಾರಂತ. ಹಾಗಾಗಿ ಇಲ್ಲಿ ಸ್ವಲ್ಪನೇ ತಂದಿಟ್ಕೊಂಡ್ರೆ, ನೀವು ಫ್ಯಾಕ್ಟ್ರಿಗೆ ಬಂದಿದ್ರೆ ಅಂದರೆ ನಿಮ್ಗೆ ಎಲ್ಲನೂ ನಾನು ಇಲ್ಲಿ ತೋರಿಸ್ತಿದ್ದೆ. ಆದರೆ ನೀವು ಇಲ್ಲಿ ಶಾಪಿಗೆ ಬಂದಿದ್ದರಿಂದ ಇಲ್ಲಿ ಸ್ವಲ್ಪನೇ ಇಟ್ಕೊಂಡಿರ್ತೀವಿ, ಬೇಕಂದಾಗ ನಾವು ಇಲ್ಲಿ ತಂದು ಹಾಕೋತೀವಿ. ಹೊಸ ಶಾಪ್ ಮಾಡೋದ್ರಿಂದ ನಾವು ಅಲ್ಲೇ ನಾವು ಈ ಒಂದು ಶಾಪನ್ನು ನಾವು ಶಿಫ್ಟ್ ಮಾಡ್ಬೇಕಂತ ಮಾಡಿದ್ದೀವಿ ಅಂತ ಅಂದರು. ಹಾಗಾಗಿ ಅದನ್ನು ಜಟಾಮಾಸಿ ಇದನ್ನು ತೊಗೊಂಬಂದೆ ನಾನು. ಪೌಡ್ರ್ ಅಲ್ಲ, ಅದು ಜಟಾಮಾಸಿ ಅಷ್ಟು ತೊಗೊಂಬಂದಿನಿ. ನೆಲ್ಲಿಕಾಯಿ ಸಹಿತ ನೋಡ್ರಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗೈತೆ ಅಂತ ಅಂದೇಳಂದು. ನಾನು ಎಲ್ಲನೂ ಭಾಳ ಕ್ವಶನ್ ಮಾಡಿದೆ ಅವರಿಗೆ, ಮಿಕ್ಸ್ ಆಗಿರಬಾರ್ದು ಎಲ್ಲನೂ ಹೇಳಿದೆ ನಾನು. ನಾವು ಫ್ಯಾಕ್ಟ್ರಿಯಿಂದನೇ ನಾವು ತಯಾರು ಮಾಡೋದ್ರಿಂದ ಯಾವುದೇ ರೀತಿ ನಿಮಗಿಲ್ಲಿ ಕಲಬೆರಕೆ ಅನ್ನೋದು ಇಲ್ಲ, ನೀವು ಪ್ಯೂರ್ ಆಗಿರೋದ್ರಿಂದ ನೀವು ಯಾವುದೇ ರೀತಿ ಭಯ ಇಲ್ಲದೆ ನೀವು ಬಳಸ್ಬೋದು ಅಂತ ಅಂದು ಅವ್ರು ಹೇಳಿದರು. ಆಮೇಲೆ ಇಲ್ಲಿ ಎಳ್ಳೆಣ್ಣೆ ನಾನು ತೊಗೊಂಡಿದ್ದೀನಿ. ಎಳ್ಳೆಣ್ಣೆನೂ ಇವರು ಗಾಣದಲ್ಲಿ ಹಾಕೋದ್ರಿಂದ ಪ್ಯೂರ್ ಆಗಿರುವಂಥ ಎಳ್ಳೆಣ್ಣೆ. ಆಮೇಲೆ ಹರಳೆಣ್ಣೆ ನೋಡ್ರಿ, ನಾನು ಈಗ ಹರಳೆಣ್ಣೆ ತೋರಿಸ್ತೀನಿ ನಿಮಗೆ. ಆಮೇಲೆ ಗಾಣದಿಂದ ತೆಗೆದಿರುವಂಥ ಹರಳೆಣ್ಣೆ ಅವ್ರ ಕಡೆಯಿಂದ ತೊಗೊಂಬಂದಿರೋದು. ಈಗ ನಾನು ಇಲ್ಲಿ ಫಿಲ್ಟರ್ ಆಗಿರುವಂಥ ಹರಳೆಣ್ಣೆ ತೋರಿಸ್ತಿದ್ದೀನಿ. ಕಲರ್ ನೋಡ್ರಿ, ಇಷ್ಟೊಳಗೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕಲರ್ ಚೇಂಜ್ ಐತಿ ಅಂತೇಳಂದು. ಆಮೇಲೆ ನಾನು ಸ್ವಲ್ಪ ಡ್ರಾಪ್ ಕೈಗೂ ಹಾಕಿ ನಿಮಗೆ ಇಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಅಂಗೈಯೊಳಗೆ ನಾನು ಸ್ವಲ್ಪ ಡ್ರಾಪ್ ಹಾಕ್ಕೊಂಡೆ ಇಲ್ಲಿ. ಈಗ ನಾನು ಈ ಗಾಣದಲ್ಲಿ ತೆಗೆದಿರುವಂಥ ಅಲ್ಲಿ ತೊಗೊಂಬಂದಿರುವಂಥ ಒಂದು ಎಣ್ಣೆ, ಹರಳೆಣ್ಣೆ ಇದಾಗಿರ್ತೈತಿ. ಎಷ್ಟು ಡಿಫ್ರೆನ್ಸ್ ಐತಿ ನೋಡ್ರಿ, ಕಲರ್ ಒಳಗೂ ಡಿಫ್ರೆನ್ಸ್ ಐತಿ. ಆಮೇಲೆ ಈ ಗಟ್ಟಿ ಥಿಕ್ನೆಸ್ ಒಳಗೂ ಇದು ನೋಡ್ರಿ, ಇದೆಷ್ಟು ಗಟ್ಟಿ ಐತಿ ಎಣ್ಣೆ. ಈ ಕಡೆದು ಸ್ವಲ್ಪ ತೆಳ್ಳಗೆ ಬರುತ್ತೆ ನಮಗೆ. ಹಾಗಾಗಿ ನಾವು ಗಾಣದಲ್ಲಿ ತೆಗೆದಿರುವಂಥ ಆಯಿಲನ್ನು ಬಳಸೋದು ಉತ್ತಮ ಅಂತ ಹೇಳಂದು ನನಗೆ ಅನಿಸ್ತೈತಿ. ಯಾರಾದರೂ ಇವರ ಶಾಪನ್ನು ನೀವು ಭೇಟಿ ಮಾಡ್ಬೋದು, ಇಲ್ಲ ಫೋನ್ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡಿ ಇವ್ರ ಕಡೆಯಿಂದ ನೀವು 100 ಗ್ರಾಮಿಂದ ಹಿಡಿದು ತರಿಸ್ಕೋಬೋದು. ಇಲ್ಲ ಬಿಸ್ನೆಸ್ ಮಾಡ್ತೀವಿ ಅನ್ನೋದಾದರೂ ಅದಕ್ಕೂ ನಿಮಗಿಲ್ಲಿ ಅವರೆಲ್ಲ ಸಾಮಗ್ರಿಯನ್ನು ನಿಮಗೆ ಪ್ರೊವೈಡ್ ಮಾಡ್ತಾರೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್ ಫ್ರೆಂಡ್ಸ್, ಬಾಯ್.